ವೆಲ್ಕಮ್ ಟು ಹೆಲ್ದಿ ಬೇಕ್ ಆ್ಯಂಡ್ ಕುಕ್. ನಾನಿಲ್ಲಿ ಪೈನಾಪಲ್ ಕ್ಷೀರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ 1 ಕಪ್ ರವೆದು ಪೈನಾಪಲ್ ಕ್ಷೀರ ಮಾಡೋದಕ್ಕೆ 3/4 ಕಪ್ ತುಪ್ಪ, ಹಾಗೆ 2 ಕಪ್ ಬಿಸಿನೀರು, 2 ಕಪ್ ಸಕ್ಕರೆ, ಹಾಗೆ 1 ಕಪ್ ಪೈನಾಪಲ್ ಪಲ್ಪ್, ಹಾಗೆ ಗೋಡಂಬಿ ದ್ರಾಕ್ಷಿ ಪಿಸ್ತಾ, ಹಾಗೆ ಕೇಸರಿ ದಳ ಹಾಲಿನಲ್ಲಿ ನೆನೆಸಿರುವಂಥದ್ದು ಒಂದು 5ರಿಂದ 6 ಬೇಕಾಗತ್ತೆ. ರವೆನ ತುಪ್ಪ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಅದಾದಮೇಲೆ 2 ಕಪ್ ಬಿಸಿ ನೀರನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ನಾನು. ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರವೆ ಬೇಯಬೇಕು. ಬೆಂದಿಲ್ಲ ಅಂತ ಅನಿಸಿದರೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ಅದಾದಮೇಲೆ 1 ಕಪ್ ಪೈನಾಪಲ್ನ ರುಬ್ಕೊಂಡಿಟ್ಟಿರೋದನ್ನು ಹಾಕ್ಕೋಬೇಕು. ಹಾಗೆ 2 ಕಪ್ ಸಕ್ಕರೆನ ಈಗ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೋ ಮೊದಲೇ ರವೆ ಚೆನ್ನಾಗಿ ಬೆಂದಿರಬೇಕು. ಅದಾದಮೇಲೆ ನಾನು ಆರ್ಗ್ಯಾನಿಕ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಗುಚ್ತಾ ಇದ್ದೀನಿ. ಸಕ್ಕರೆ ನೀರಾಗಿ ಮತ್ತೆ ಗಟ್ಟಿಯಾಗೋಕ್ಕೆ ಶುರುವಾಗುತ್ತೆ. ಅದಾದಮೇಲೆ ತುಪ್ಪನ ಬ್ಯಾಚ್ ವೈಸ್ ನಾವು ಸ್ವಲ್ಪನೇ ಹಾಕ್ಕೋಬೇಕು. ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಸ್ವೀಟ್ ಮಾಡುವಾಗ ತಳ ಬಿಟ್ಟು ಬರುವವರೆಗೂ ನಾವು ಮಾಡ್ತಾ ಇರಬೇಕು. ಮಧ್ಯಮ ಉರಿಯಲ್ಲಿ ಕೈ ಆಡಿಸ್ತಾ ಇರಬೇಕು. ಹಾಗೆ ಹಾಲಲ್ಲಿ ನೆನೆಸಿದ ಕೇಸರಿ ದಳ ಕೂಡ ಹಾಕ್ಕೊಂಡೆ. ಹಾಗೆ ತುಪ್ಪ ಬಿಟ್ಕೊಂಡು ಬರ್ತಾ ಇರಬೇಕಾದ್ರೆ ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಪಿಸ್ತಾನ ಹಾಕ್ಕೊಂಡೆ. ಕೈಗೆ ಅಂಟ್ತಾ ಇಲ್ಲ, ತಳ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ಅಂದಾಗ ನಾನೊಂದು ತಟ್ಟೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಆವಾಗ ಪೈನಾಪಲ್ ಕ್ಷೀರ ರೆಡಿ ಆಯಿತು. ನೀವು ಈ ರೆಸಿಪಿನ ಟ್ರೈ ಮಾಡಿ. ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ತಳ ಬಿಟ್ಕೊಂಡು ಬರಬೇಕು. ಸೊ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.